ವೀಕ್ಷಕರೇ ನಮಸ್ಕಾರ. ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿಯಾಗಿ ಹೋಗಿದೆ. ಚೀನಾ ಮತ್ತು ಅಮೆರಿಕ ಕೊಡುವಂತಹ ಹಣಕಾಸಿನ ನೆರವಿನಿಂದಾಗಿ ಆ ದೇಶ ನಡೆಯುತ್ತಿದೆ. ಅಷ್ಟೇ ಅಲ್ಲ, ಜಾಗತಿಕ ಹಣಕಾಸು ಸಂಸ್ಥೆಗಳು ನೀಡುವ ಸಾಲದ ನೆರವಿನಿಂದಾಗಿ ಆ ದೇಶ ನಡೆಯುತ್ತಿದೆ. ಅಷ್ಟೇ ಅಲ್ಲ, ಜಗತ್ತಿಗೆ ಭಯೋತ್ಪಾದನೆಯನ್ನು ರಫ್ತು ಮಾಡ್ತಿದೆ. ಇಂಥ ಒಂದು ದೇಶ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಕ್ಕಂಥ ಸಂಘರ್ಷದ ಮಧ್ಯಸ್ಥಿಕೆಯನ್ನು, ಈ ಸಂಘರ್ಷವನ್ನು ಬಗೆಹರಿಸುವುದಾಗಿ ಹೇಳಿತಲ್ಲ. ಈ ಒಂದು ವಿಷಯ ಜಾಗತಿಕವಾಗಿ ತುಂಬಾ ಸದ್ದು ಮಾಡ್ತಿತ್ತು. ನೋಡಿ, ಭಾರತದ ಕೈಲಾಗ್ಲಿಲ್ಲ, ಬ್ರಿಟನ್ ಕೈಲಾಗ್ಲಿಲ್ಲ, ಜರ್ಮನಿ ಕೈಲಾಗ್ಲಿಲ್ಲ, ಮತ್ತಾವುದೇ ದೇಶಗಳ ಕೈಲೇ ಆಗಲಿಲ್ಲ ಮಧ್ಯಸ್ಥಿಕೆ ವಹಿಸುವುದಕ್ಕೆ. ಈ ಎರಡೂ ದೇಶಗಳ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಬಲಿಷ್ಠ ದೇಶಗಳಿಗೆ ಸಾಧ್ಯವಾಗಲಿಲ್ಲ. ಚೀನಾಕ್ಕೂ ಆಗಲಿಲ್ಲ, ರಷ್ಯಾಕ್ಕೂ ಆಗಲಿಲ್ಲ, ಭಾರತಕ್ಕೂ ಆಗಲಿಲ್ಲ, ಮತ್ತಾವ ದೇಶಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಪಾಕಿಸ್ತಾನ ಇಂಥ ಒಂದು ಕೆಲಸ ಮಾಡುವುದಕ್ಕೆ ಮುಂದೆ ಬಂತಲ್ಲ, ಆಗ ಎದ್ದಂತ ಹೈಪ್ ಇದೆಯಲ್ಲ, ಇನ್ನೇನು ಪಾಕಿಸ್ತಾನ ಎರಡು ದೇಶಗಳ ನಡುವಿನ ಸಮಸ್ಯೆ ಬಗೆಹರಿಸಿ ಬಿಡುತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ವಿಫಲ ರಾಷ್ಟ್ರವೊಂದು ವಿಶ್ವದ ದೊಡ್ಡಣ್ಣನ ಯುದ್ಧವನ್ನು ನಿಲ್ಲಿಸುತ್ತೆ, ಮಧ್ಯಸ್ಥಿಕೆ ವಹಿಸುತ್ತೆ ಅನ್ನೋ ವಿಷಯ ಇದೆಯಲ್ಲ, ದೊಡ್ಡ ಗಂಭೀರವಾದ ವಿಷಯ. ಇದು ತುಂಬಾ ಗಂಭೀರವಾದಂತ ವಿಷಯ. ಇಂಥ ಒಂದು ಗಂಭೀರ ವಿಷಯಕ್ಕೆ ಮಧ್ಯಸ್ಥಿಕೆ ಮತ್ತು ವೇದಿಕೆ ಆಗಿದ್ದು ಪಾಕಿಸ್ತಾನ. ಆದ್ರೆ ಕಡೆಗೇನಾಗಿದೆ, ವಿಫಲ ರಾಷ್ಟ್ರವೊಂದು ವಹಿಸಿದ ಮಧ್ಯಸ್ಥಿಕೆ ವಿಫಲವಾಗಿದೆ. ಇರಾನ್ ಮತ್ತು ಅಮೆರಿಕ ಇದವಲ್ಲ, ಎರಡೂ ದೇಶಗಳು ತಮ್ಮ ತಮ್ಮ ಷರತ್ತುಗಳನ್ನು ಒಪ್ಪಿಕೊಳ್ಳುವುದಕ್ಕೆ ನಿರಾಕರಿಸಿವೆ. ಇರಾನ್ ಅಮೆರಿಕ ಹೇರಿದ ಕೆಲ ಷರತ್ತುಗಳನ್ನು ಒಪ್ಪಿಕೊಳ್ಳುತ್ತಿಲ್ಲ. ಅದೇ ರೀತಿ ಇರಾನ್ನ ಕೆಲ ಷರತ್ತುಗಳನ್ನು ಅಮೆರಿಕ ಒಪ್ಪಿಕೊಳ್ಳುತ್ತಿಲ್ಲ. ಹಾಗಾದ್ರೆ ಯುದ್ಧ ಮತ್ತೆ ಮುಂದುವರಿಯುತ್ತಾ? ವೀಕ್ಷಕರು ನೋಡಿ, ನಿನ್ನೆ ಇರಾನ್ ಮತ್ತು ಅಮೆರಿಕದ ಸಂಧಾನ ಮಾತುಕತೆಗೆ ಪಾಕಿಸ್ತಾನ ವೇದಿಕೆ ಆಗಿತ್ತು. ಅದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನು ಪಾಕಿಸ್ತಾನ ಮಾಡಿಕೊಂಡಿತ್ತು. ಅಷ್ಟೇ ಅಲ್ಲ, ಈ ಮಾತುಕತೆ ಕೂಡ ಆರಂಭವಾಯಿತು. ಎರಡು ದೇಶಗಳ ನಡುವೆ ಕೆಲ ಷರತ್ತುಗಳನ್ನು ಕೂಡ ವಿನಿಮಯ ಮಾಡಿಕೊಳ್ಳಲಾಯಿತು. ಆದ್ರೆ ಇರಾನ್ ಹೇರಿದಂತಹ ಒಂದು ಕೆಲ ಷರತ್ತುಗಳಿಗೆ ಅಮೆರಿಕ ಒಪ್ಪಲಿಲ್ಲ. ಅದೇ ರೀತಿ ಅಮೆರಿಕ ಮುಂದಿಟ್ಟಂತ ಕೆಲ ಷರತ್ತುಗಳಿಗೆ ಇರಾನ್ ಕೂಡ ಒಪ್ಪಿಲ್ಲ. ಇದರಿಂದಾಗಿ ಬಹುತೇಕ ವಿಫಲ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನ ವಹಿಸಿದಂತ ಮಧ್ಯಸ್ಥಿಕೆ ಬಹುತೇಕ ಮುರಿದು ಬಿದ್ದಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಮಾತುಕತೆ ಮುರಿದು ಬಿದ್ದಿದ್ದು ಸಂಧಾನ ವಿಫಲವಾಗಿದೆ. ಈ ಮೂಲಕ ಬಹುತೇಕ ಮತ್ತೆ ಮುಂದಿನ ದಿನಗಳಲ್ಲಿ ಯುದ್ಧ ಆರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ. ಅಷ್ಟೇ ಅಲ್ಲ, ಇದು ಜಾಗತಿಕ ಪರಿಣಾಮ ಬೀರುವುದು ಕೂಡ ಗ್ಯಾರಂಟಿ. ಹಾಗಾದ್ರೆ ಯಾವ ಷರತ್ತುಗಳನ್ನು ಯಾವ ದೇಶ ಮುಂದಿಟ್ಟಿತು, ಮತ್ತೆ ಇರಾನ್ ಮುಂದಿಟ್ಟಂತ ಷರತ್ತುಗಳನ್ನು ಅಮೆರಿಕ ಒಪ್ಪಿಕೊಳ್ಳಲಿಲ್ಲ ಯಾಕೆ? ಅದೇ ರೀತಿ ಅಮೆರಿಕ ಮುಂದಿಟ್ಟಂತ ಷರತ್ತುಗಳನ್ನು ಇರಾನ್ ಯಾಕೆ ಒಪ್ಪಿಕೊಂಡಿಲ್ಲ? ಅಷ್ಟೇ ಅಲ್ಲ, ಈ ಎರಡು ದೇಶಗಳ ಷರತ್ತುಗಳಾದ್ರೂ ಏನೇನು? ವೀಕ್ಷಕರು ನೋಡಿ, ಮೊದಲೇದಾಗಿ ಇರಾನ್ ಏನ್ ಹೇಳ್ತಪ್ಪ ಅಂದ್ರೆ, ಲೆಬನಾನ್ ಸೇರಿದಂತೆ ಮಧ್ಯಪ್ರಾಚ್ಯದಲ್ಲಿ ಸಂಪೂರ್ಣ ಕದನ ವಿರಾಮ ಘೋಷಣೆ ಆಗಬೇಕು ಎಂಬುದು ಇರಾನ್ ವಾದ. ಲೆಬನಾನ್ ಮೇಲಿನ ಇಸ್ರೇಲ್ ಕಾರ್ಯಾಚರಣೆ ಇದೆಯಲ್ಲ, ಅದು ಕದನ ವಿರಾಮದ ಭಾಗವಲ್ಲ ಅಂತ ಅಮೆರಿಕ ಹೇಳಿತು. ಅದೇ ರೀತಿ ಬಂಡುಕೋರ ಪಡೆಗಳಿಗೆ ಬೆಂಬಲ ನೀಡುವುದನ್ನು ನಿಲ್ಲಿಸಬೇಕು ಅಂತ ಅಮೆರಿಕ ಪ್ರತಿ ಷರತ್ತು ಹಾಕಿದೆ. ನೋಡಿ, ಮೊದಲೇ ಷರತ್ತು ಫಸ್ಟ್ನೇದೇನಪ್ಪ, ಇರಾನ್ ಏನ್ ಹೇಳ್ತಪ್ಪ ಅಂದ್ರೆ, ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧದಲ್ಲಿ ಉಂಟಾಗಿರ್ತಕ್ಕಂಥ ಈ ಯುದ್ಧ ನಿಲ್ಬೇಕಂದ್ರೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮ ಘೋಷಣೆ ಆಗಬೇಕು. ಅದೇ ರೀತಿ ಇಸ್ರೇಲ್ ದಾಳಿಯನ್ನು ನಿಲ್ಲಿಸಬೇಕು ಅಂತ ಇರಾನ್ ಒಂದು ಷರತ್ತು ಮುಂದಿಟ್ಟು. ಆದ್ರೆ ಅಮೆರಿಕ ಏನ್ ಹೇಳ್ತಪ್ಪ ಅಂದ್ರೆ, ಕದನ ವಿರಾಮದ ಭಾಗ ಲೆಬನಾನ್ ಆಗಿಲ್ಲ ಅಂತ ಒಂದು ಪ್ರತಿವಾದ ಮಂಡಿಸಿದ್ರಿಂದ ಬಹುತೇಕ ಈ ಮಾತುಕತೆ ವಿಫಲವಾಗಿದೆ. ಅದೇ ರೀತಿ ಎರಡನೇ ಷರತ್ತು ಏನಪ್ಪಾ ಅಂದ್ರೆ, ಕಳೆದ ಅರ್ಧ ಶತಮಾನದಿಂದ ನಿರ್ಬಂಧಿಸಲಾದ ತನ್ನ ಆಸ್ತಿಗಳ ಬಿಡುಗಡೆಗೆ ಇರಾನ್ ಷರತ್ತು ಹಾಕಿತ್ತು. ಹಾಗೂ ಪರಮಾಣು ಮತ್ತು ಕ್ಷಿಪಣಿ ಕಾರ್ಯಕ್ರಮದಿಂದ ಹಿಂದೆ ಸರಿದರೆ ನಿರ್ಬಂಧ ಸಡಲಿಕೆ ಮಾಡುವುದಾಗಿ ಒಂದು ಅಮೆರಿಕ ಭರವಸೆ ಕೊಡಿತು. ಅದೇ ರೀತಿ ಮೂರನೇ ಷರತ್ತು ಇರಾನ್ ಏನಿದೆಯಪ್ಪ ಅಂದ್ರೆ, ಅರ್ಮುಜಾ ಜಲಸಂಧಿಯನ್ನು ಇರಾನ್ ನಿಯಂತ್ರಣಕ್ಕೆ ಬಿಡಬೇಕು, ಟೋಲ್ ವಿಧಿಸಲು ಅವಕಾಶ ನೀಡಬೇಕು ಅಂತ ಪಟ್ಟು ಹಿಡಿತು. ಜಲಮಾರ್ಗದ ಮೇಲೆ ಯಾರ ನಿಯಂತ್ರಣಕ್ಕೂ ಅವಕಾಶವಿಲ್ಲ, ಯಾವುದೇ ಶುಲ್ಕವಿಲ್ಲದೆ ಮುಕ್ತ ಸಂಚಾರ ಇರಬೇಕು ಅಂತ ಅಮೆರಿಕ ಪ್ರತಿಪಾದಿಸಿತ್ತು. ಈ ಒಂದು ಷರತ್ತು ಇದೆಯಲ್ಲ, ಈ ಒಂದು ಷರತ್ತಿಗೆ ಅಮೆರಿಕ ಒಪ್ಪಿಕೊಳ್ಳಲಿಲ್ಲ. ಆದ್ರೆ ಈ ಒಂದು ಷರತ್ತಿನ ಪಟ್ಟನ್ನು ಇರಾನ್ ಬಿಡಲಿಲ್ಲ. ಹೀಗಾಗಿ ಮಾತುಕತೆ ಬಹುತೇಕ ವಿಫಲವಾಗಿದೆ. ನಾಲ್ಕನೇ ಷರತ್ತು ಏನಪ್ಪ ಅಂದ್ರೆ, 6 ವಾರಗಳ ಯುದ್ಧ ನಷ್ಟ ಪರಿಹಾರ ನೀಡಬೇಕು. ಜೀವಹಾನಿ, ಆಸ್ತಿಪಾಸ್ತಿ ಹಾನಿಗೆ ಸೂಕ್ತ ಪರಿಹಾರ ಕೋರಿದೆ ಇರಾನ್. ಯುದ್ಧ ನಷ್ಟದ ಪರಿಹಾರಕ್ಕೆ
ಪ್ರತಿಕ್ರಿಯೆ ನೀಡಿಲ್ಲ ಅಮೆರಿಕ. ನೋಡಿ, ಎರಡೂ ಡೆಲಿಗೇಷನ್ಗಳು ಮಾತುಕತೆ ನಡೆಸಿದ್ವು. ಇರಾನ್ ಏನ್ ಹೇಳ್ತಪ್ಪ ಅಂದ್ರೆ ಯುದ್ಧ ನಷ್ಟ ಭರ್ತಿ ಮಾಡಿಕೊಡ್ಬೇಕು, ಜೀವ ಹಾನಿಯಾಗಿದೆ, ಮತ್ತಷ್ಟು ಮೂಲಸೌಕರ್ಯಗಳು ಹಾನಿಯಾಗಿದೆ, ಇದಕ್ಕೆಲ್ಲ ನಷ್ಟ ಪರಿಹಾರ ಕೊಡಬೇಕು ಅಂತ ಒಂದು ಷರತ್ತನ್ನು ಅಮೆರಿಕದ ಮುಂದೆ ಇಟ್ಟು, ಆದರೆ ಅಮೆರಿಕ ಈ ಒಂದು ಷರತ್ತಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅದೇ ರೀತಿ 5ನೇ ಷರತ್ತು ಏನಿದೆಪ್ಪ ಅಂದ್ರೆ ಯುರೇನಿಯಂ ಸಮೃದ್ಧೀಕರಣಕ್ಕೆ ಅವಕಾಶ ನೀಡಬೇಕು ಅಂತ ಇರಾನ್ ಬೇಡಿಕೆ ಇತ್ತು. ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರ ರೂಪಿಸುವುದಕ್ಕೆ ಅವಕಾಶ ನೀಡುವುದಿಲ್ಲ ಅಂತ ಅಮೆರಿಕದ ನಿಯೋಗ ಈ ಒಂದು ಸಂಧಾನ ಮಾತುಕತೆಯಲ್ಲಿ ಹೇಳಿದ ಹಿನ್ನೆಲೆಯಲ್ಲಿ, ಇರಾನ್ನ ಈ ಒಂದು ಬೇಡಿಕೆಗೆ ಬಗ್ಗದ ಹಿನ್ನೆಲೆಯಲ್ಲಿ ಬಹುತೇಕ ಮಾತುಕತೆ ಕೂಡ ಮುರಿದು ಬಿದ್ದಿದೆ. ಅದೇ ರೀತಿ 6ನೇದೇನಪ್ಪ ಅಂದ್ರೆ ಕ್ಷಿಪಣಿ ಉತ್ಪಾದನೆ ಬಳಕೆ ಸಾಮರ್ಥ್ಯ ವಿಸ್ತರಣೆಯಲ್ಲಿ ಅಡ್ಡಿಪಡಿಸಬಾರದು ಅಂತ ಇರಾನ್ ಹೇಳಿತು. ಭವಿಷ್ಯದಲ್ಲಿ ಇರಾನ್ ಕ್ಷಿಪಣಿ ಉತ್ಪಾದನೆ ಕಡಿತಗೊಳಿಸಬೇಕು, ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸಿಕೊಳ್ಬಾರ್ದು ಅಂತ ಅಮೆರಿಕ ಕೂಡ ಈ ಒಂದು ವಿಷಯದಲ್ಲಿ ಬಿಗಿಪಟ್ಟು ಹಿಡಿತು. 7ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಮಧ್ಯಪ್ರಾಚ್ಯದಲ್ಲಿರುವ ಎಲ್ಲ ಅಮೆರಿಕ ಸೇನೆಯನ್ನು ಕೂಡಲೇ ಹಿಂತೆಗೆದುಕೊಳ್ಬೇಕು, ಭವಿಷ್ಯದಲ್ಲಿ ಆಕ್ರಮಣ ನಡೆಸುವುದಿಲ್ಲ ಎಂಬ ಖಾತ್ರಿ ಕೊಡಬೇಕು ಎಂದು ಇರಾನ್ ಪಟ್ಟು ಹಿಡಿತು, ಷರತ್ತು ಹಾಕಿತು. ಶಾಂತಿ ಒಪ್ಪಂದ ಪೂರ್ಣಗೊಳ್ಳದ ಹೊರತು ಮಧ್ಯಪ್ರಾಚ್ಯದಲ್ಲಿರುವ ಸೇನೆಯನ್ನು ಹಿಂತೆಗೆದುಕೊಳ್ಳಲು ಅಮೆರಿಕ ನಿರಾಕರಿಸಿದೆ. ಇದರಿಂದಾಗಿ ಪಾಕಿಸ್ತಾನ ವಹಿಸಿದ್ದಂತ ಮಧ್ಯಸ್ಥಿಕೆ ಬಹುತೇಕ ವಿಫಲವಾದಂತೆ ಕಾಣುತ್ತಿದೆ. ಅದೇ ರೀತಿ 8ನೇ ಷರತ್ತು ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆ ನಿರ್ಣಯದ ಮೂಲಕ ಇರಾನ್ ಷರತ್ತುಗಳಿಗೆ ತಾತ್ವಿಕ ಅನುಮೋದನೆ ನೀಡಬೇಕು ಅಂತ ಇರಾನ್ ಷರತ್ತು ಹಾಕ್ತು. ಈ ವಿಷಯವನ್ನು ಭದ್ರತಾ ಮಂಡಳಿಯ ಸಭೆಯ ನಿರ್ಧಾರಕ್ಕೆ ಬಿಟ್ಟದ್ದು ಅಂತ ಅಮೆರಿಕ ಕೂಡ ಒಂದು ಪ್ರತಿಕ್ರಿಯೆ ನೀಡಿತು. ಈ ಎಲ್ಲ ಮಾತುಕತೆಗಳಲ್ಲೂ ಕೂಡ ಅಮೆರಿಕ ಮತ್ತು ಇರಾನ್ ಸಹಮತಕ್ಕೆ ಒಮ್ಮತಕ್ಕೆ ಬರದ ಕಾರಣ ಬಹುತೇಕ ಪಾಕಿಸ್ತಾನ ವಹಿಸಿದಂತ ಅಂದ್ರೆ ಟ್ರಂಪ್ ಚಿತ್ರಕಥೆ ಬರೆದು ನಿರ್ದೇಶಿಸಿದಂತ ಸಂಧಾನ ಮಾತುಕತೆಯ ನಾಟಕ ಬಹುತೇಕ ಮುರಿದು ಬಿದ್ದಿದೆ. ಅಷ್ಟೇ ಅಲ್ಲ, ಬಹುತೇಕ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಒಂದು ವೇಳೆ ಕದನ ವಿರಾಮವನ್ನು ಒಪ್ಪದೇ ಇದ್ರೆ ಮತ್ತೆ ಇರಾನ್ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಬಹುತೇಕ ಈ ಯುದ್ಧ ಮುಂದುವರಿಯುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿ ಒಂದು ವೇಳೆ ಯುದ್ಧ ಮುಂದುವರೆದ್ರೆ ಜಾಗತಿಕವಾಗಿ ತೈಲ ತಲ್ಲಣ ಮತ್ತೆ ಸೃಷ್ಟಿಯಾಗಲಿದೆ. ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ತೈಲ ಇಂಧನ ಕೊರತೆ ಉಂಟಾಗಲಿದೆ. ಯಾಕಂದ್ರೆ ಒಂದು ವೇಳೆ ಅಮೆರಿಕ ಮತ್ತೆ ಇರಾನ್ ಮೇಲೆ ಯುದ್ಧ ಸಾರಿದ್ರೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಬಿಗಿಗೊಳಿಸುವುದು ನಿಲ್ಲಿಸುವುದಿಲ್ಲ. ಸಂಪೂರ್ಣವಾಗಿ ಹಾರ್ಮುಜ್ ಜಲಸಂಧಿಯನ್ನು ಅದು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿದೆ. ಅದೇ ರೀತಿ ಅಮೆರಿಕದ ಭೂದಾಳಿಯನ್ನು ಕೂಡ ಎದುರಿಸುವುದಕ್ಕೆ ತಾನು ಸಿದ್ಧ ಇರುವುದಾಗಿ ಇರಾನ್ ಹೇಳಿದೆ. ಹೀಗಾಗಿ ಬಹುತೇಕ ಮುಂದಿನ ದಿನಗಳಲ್ಲಿ ಕೂಡ ಯುದ್ಧ ನಡೆಯುವ ಸಂಭವ ಜಾಸ್ತಿ. ಹೀಗಾಗಿ ಬಹುತೇಕ ಅದು ಜಾಗತಿಕ ತಲ್ಲಣವನ್ನು ಮತ್ತೆ ಸೃಷ್ಟಿ ಮಾಡಲಿದೆ. ನೋಡಿ, ಇಲ್ಲಿ ಟ್ರಂಪ್ ಇದ್ದಾರಲ್ಲ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಯುದ್ಧ ಭೂಮಿಯಿಂದ ಹೊರಬರುವುದಕ್ಕೆ ಪಾಕಿಸ್ತಾನವನ್ನು ಚೂಬಿಟ್ಟು ಮಧ್ಯಸ್ಥಿಕೆಯ ಸಂಧಾನದ ಮಾತುಕತೆ ವೇದಿಕೆಗೆ ಕರೆದಿದ್ರು. ಆದರೆ ಈ ಸಂಧಾನ ಮಾತುಕತೆಗಳಲ್ಲಿ ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪಿಲ್ಲ, ಅಮೆರಿಕದ ಷರತ್ತುಗಳಿಗೆ ಇರಾನ್ ಕೂಡ ಒಪ್ಪಿಲ್ಲ. ಹೀಗಾಗಿ ಈ ವಿಷಯ ಮತ್ತಷ್ಟು ಗಂಭೀರವಾಗಲಿದೆ ಮತ್ತು ಯುದ್ಧ ಮುಂದುವರಿಯುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.